ಗೋಕರ್ಣದಲ್ಲಿ ಕುಡಿಯುವ ನೀರಿನ ಬಾಟಲ್ನಲ್ಲಿ ಪ್ಲಾಸ್ಟಿಕ್ ಕುರುಹು ಪತ್ತೆಯಾಗಿದ್ದು ಆಕ್ಷೇಪ ವ್ಯಕ್ತವಾಗಿದೆ. ಸಿಗ್ನೇಚರ್ ಕಂಪನಿಯ ಮಿನರಲ್ ವಾಟರ್ನಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಪತ್ತೆಯಾಗಿದ್ದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೀರಿನ ಬಾಟಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಶುದ್ಧ ನೀರು ಎಂದು ಜನರು ಕುಡಿಯುತ್ತಿದ್ದು ಈ ರೀತಿ ಕಲುಷಿತಗೊಂಡ ನೀರನ್ನು ನೀಡುವುದರಿಂದ ಜನರ ಆರೋಗ್ಯದ ಮೇಲೆ ಏರುಪೇರಾದ್ರೆ ಯಾರು ಹೊಣೆ ಎಂದು ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಪ್ರವಾಸಿ ತಾಣದಲ್ಲಿ ಶುದ್ಧ ನೀರಿನ ಘಟಕವಿಲ್ಲದೆ ಜನರು ಹಣ ಕೊಟ್ಟು ಕುಡಿಯುವ ನೀರು ಪಡೆಯುವ ಪರಿಸ್ಥಿತಿ ಇದ್ದು ಇಂತಹ ವೇಳೆ ಈ ರೀತಿ ಕಂಪನಿಯ ನೀರು ಪೂರೈಕೆ ಆದ್ರೆ ಯಾರು ಹೊಣೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಸಿಗ್ನೇಚರ್ ಅನ್ನೋ ಒಂದು ಕಂಪನಿ ಏನು ಗೋಕರ್ಣಕ್ಕೆ ವಾಟರ್ ಬಾಟಲ್ ಸಪ್ಲೈ ಮಾಡ್ತಾ ಇದ್ದಾರೆ. ಇದ್ರೊಳಗೆ ಪೂರಾ ನಮಗೇನು ಅನಿಸಿಕೆ ಅಂದರೆ ಇದರಲ್ಲಿ ಪೂರಾ ಕಲುಷಿತ ನೀರನ್ನು ಎದ್ದು ಕಾಣ್ತಾ ಇದೆ. ನಮ್ಮ ಗೋಕರ್ಣಕ್ಕೆ ಈಗಾಗಲೇ ಎಲ್ಲ ಕಡೆಗೂ ಸಪ್ಲೈ ಆಗಿದೆ. ಹೆಚ್ಚಿನದಾಗಿ ಟೂರಿಸ್ಟ್ನವರೇ ಇದನ್ನು ತಗೊಂಡು ಕುಡಿಯೋದು, ಊರಿನವ್ರು ಯಾರು ಕುಡಿಯೋದಿಲ್ಲ. ಈಗ ಅವರು ಆರೋಗ್ಯದ ಮೇಲೆ ಏನಾದರೂ ಹಾನಿ ಆದರೆ ಇದಕ್ಕೆ ಜವಾಬ್ದಾರಿ ಯಾರು? ಈ ಕಂಪ್ನಿಯವರು ಹೊರ್ತಾರ? ಇದು ಸರಿಯಾಗಿ ಟೆಸ್ಟಿಂಗ್ ಮಾಡದೆ ಇಡೀ ಗೋಕರ್ಣಕ್ಕೆ ಸಪ್ಲೈ ಮಾಡ್ತಾ ಇದ್ದಾರೆ ಇವರು. ನಾವೀಗ ಟೆಸ್ಟಿಂಗ್ ಅಂತೇಳಿ ಇಲ್ಲಿ ಬಂದಿದ್ದೇವೆ, ಟೆಸ್ಟಿಂಗ್ ಮಾಡಿಸ್ತೇವೆ. ಈಗ ನಮಗೇನೋ ಅನುಮಾನ ಇದರಲ್ಲೇನೋ ಕಲುಷಿತ ನೀರಿದೆ ಅಂತೇಳಿ. ಇದು ಟೆಸ್ಟಿಂಗ್ ಮಾಡಿದಲ್ಲಿ ರಿಪೋರ್ಟ್ ಬಂದಮೇಲೆ ಈಗೇನು ಗೊತ್ತಾಗಬೇಕು ಇದು ಯಾವ ರೀತಿ ನೀರು ಸಪ್ಲೈ ಮಾಡ್ತಾ ಇದ್ದಾರೆ ಅವರು ಅಂದೇಳಿ. ಮುಂದುವರಿ. ಅಲ್ಲೇನಾ ಸರ್? ನೋಡಿ ಸರ್, ಕಾಣಿಸುತ್ತಾ? ಅಲ್ಲ ನಾನು ಯಾಕಂದರೆ ನಿಮಗೆ ಟೆಸ್ಟಿಂಗ್ ಕೊಡ್ತಾ ಇದ್ದೀನಿ ಅಷ್ಟೇ. ಈಗ ಇಡೀ ಗೋಕರ್ಣಕ್ಕೆ ಬರುವಂಥ ಪ್ರವಾಸಿಗರಿಗೆ ಈ ರೀತಿ ನೀರನ್ನು ಕೊಡೋದು ಸರಿನಾ? ಈ ಸಿಗ್ನೇಚರ್ ಅನ್ನೋ ಕಂಪನಿಯವರು ನೋಡಿ ಒಳಗಡೆ ಕಾಣಿಸ್ತಾ ಇದ್ದೀರಾ ಸರ್? ನಮಗೆ ಡಿಸ್ಪ್ಲೇರಿ ಅಲ್ಲ, ಈ ಸಿಗ್ನೇಚರ್ ಅನ್ನೋ ಒಂದು ಕಂಪನಿ ಸರ್. ಇದು ರಿಪೋರ್ಟ್ ಯಾವಾಗ ಸಿಗ್ತದೆ ನಮಗೆ? 2 ದಿವಸ ಆಗ್ತದೆ. ನೋಡಿ ದಯವಿಟ್ಟು ನಮಗೆ ರಿಪೋರ್ಟ್ 2 ದಿವಸ ಒಳಗೆ ಕೊಡಬೇಕು. ಯೋಗಿನ ಸರಿ ಸರ್. ಎದ್ದು ಕಾಣ್ತಾ ಇದ್ದೀನಿ ನೋಡಿ ಸರ್. ಏನು ಪೂರಾ ಪ್ಲಾಸ್ಟಿಕ್ಕೋ ಅಥವಾ ಏನೋ ಗಲೀಜು ನೀರು ತುಂಬೋರೆಯೋ ಏನಂತ ಗೊತ್ತಾಗ್ತಿಲ್ಲ. ಅಲ್ಲ, ಇದು ಒಂದೇ ಬಾಟ್ಲ್ ಅಲ್ಲ, ನಮ್ಮ ಹತ್ರ ಸ್ಟಾಕ್ ಇದೆ. ಒಂದು 10 ಬಾಕ್ಸ್ ಇದೆ ಅಲ್ಲಿ. ಬಂಧುಗಳು ನಮಸ್ಕಾರ. ಇನ್ನು ಒಂದು 2 ದಿನದೊಳಗೆ ಇವರೇನು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ನಾವು ಆ ರಿಪೋರ್ಟನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸ್ತೇವೆ. ಕಳಿಸುತ್ತಾ ಆದಿದ್ದೇ ಹೋದಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕಳಿಸ್ತೇವೆ. ಅವ್ರು ಏನು ಈ ಕಂಪನಿಯವ್ರ ಮೇಲೆ ಏನು ಕ್ರಮ ತಗೊಳ್ತಾರೆ ಅದ್ರ ಮೇಲೆ ಕಾದು ನೋಡ್ಬೋದು. ಈ ಲೈವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇಲ್ಲ ಅದು ತುಂಬನೇ ಇದೆ. ಏನಂತ ಪ್ಲಾಸ್ಟಿಕ್ ಅಂತೂ ಅಲ್ಲ, ಅದು ಹೆಚ್ಚಾಗಿ ಪ್ಲಾಸ್ಟಿಕ್ ಅಲ್ಲ, ಅದು ನೀರು ಸ್ಟಾಕ್ ಇದ್ದದ್ದು ನೀರು. ಪ್ರತಿ ಬಾರಿ ಒಂದಿಲ್ಲೊಂದು ಕಾರಣದಿಂದ ತೊಂದರೆಗೆ ಸಿಲುಕುತ್ತಿರುವ ಗೋಕರ್ಣ ಮೀನುಗಾರರು ಈ ಬಾರಿಯ ಅವಧಿಗೂ ಮುನ್ನವೇ ಮೀನುಗಾರಿಕೆ ನಿಂತಿದ್ದರಿಂದ ಸಂಕಷ್ಟಕ್ಕೀಡಾಗಿದ್ದಾರೆ. ಪ್ರಸ್ತುತ ಹವಾಮಾನ ವೈಪರೀತ್ಯದಿಂದ 15 ದಿನ ಮುಂಚಿತವಾಗಿ ಯಾಂತ್ರೀಕೃತ ದೋಣಿಗಳ ಮೀನುಗಾರಿಕೆ ನಿಂತಿದೆ. ಇದಕ್ಕೂ ಮೊದಲು ಸಹ ಹಲವು ಕಾರಣದಿಂದ ಕೆಲಕಾಲ ನಿಂತಿತ್ತು. ಪುನಃ ಆರಂಭವಾದರೂ ಮತ್ಸ್ಯ ಬೇಟೆ ಅಷ್ಟೊಂದು ಆಗಿರಲಿಲ್ಲ. ಇದರಿಂದ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಂಡವಾಳ ತೊಡಗಿಸಿದ ಬೋಟ್ ಮಾಲಕರ ನಷ್ಟ ಒಂದೆಡೆಯಾದರೆ, ಇದೇ ಬೋಟ್ನಲ್ಲಿ ಕೂಲಿಗಾಗಿ ಇರುವವರು ಕೆಲಸವಿಲ್ಲದೆ ಮರಳುವಂತಾಗಿದೆ.
ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕೆ ನಂಬಿ ಜೀವನ ನಡೆಸುತ್ತಿರುವವರಿಗೆ ನಷ್ಟ ಉಂಟಾಗಿದ್ದು ಸರ್ಕಾರ ಇವರಿಗೆ ನೆರವಾಗಬೇಕಿದೆ. ಗಂಗಾವಳಿ, ತದ್ದಡಿ, ನಾಡುಮಾಸ್ಕೇರಿ, ಗೋಕರ್ಣ, ಮಾದನಗಿರಿ ಸೇರಿದಂತೆ ಈ ಭಾಗದ ಪ್ರಮುಖ ಕಡೆ ಮೀನು ಮಾರಾಟ ಮಾಡುತ್ತಿದ್ದ ಮಹಿಳೆಯರು ಮೀನು ಲಭ್ಯವಿಲ್ಲದೆ ಖಾಲಿ ಉಳಿದಿದ್ದು ಮೀನು ಮಾರುಕಟ್ಟೆ ಬಿಕೋ ಎನ್ನುತ್ತಿದೆ. ತದಡಿ ವಾಣಿಜ್ಯ ಬಂದರನ್ನಾಗಿ ಅಭಿವೃದ್ಧಿಪಡಿಸಲು 2ನೇ ಹಂತದ ಯೋಜನೆಯಡಿಯಲ್ಲಿ 110 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿ 2 ವರ್ಷದ ಹಿಂದೆ ಸರ್ಕಾರದಿಂದ ಅನುಮೋದನೆ ದೊರೆತಿತ್ತು. ಈ ಯೋಜನೆ ಜಾರಿಯಾದರೆ ಹರಾಜು ಪ್ರಾಂಗಣ, ಅಳಿವೆ ಹೂಳೆತ್ತುವುದು, ಜಟ್ಟಿ ವಿಸ್ತರಣೆ ಮತ್ತಿತರ ಮೂಲಭೂತ ಸೌಕರ್ಯ ಒದಗಿಸುವುದು ಒಳಗೊಂಡಿತ್ತು. ಆದರೆ ಇದುವರೆಗೂ ಜಾರಿಯಾಗದೆ ಮೂಲೆ ಸೇರಿದೆ. ಲಂಗರು ಹಾಕಿ ಬೋಟ್ ರಭಸದ ಅಲೆಗೆ ಅಳವಿನ ಹುಳಿಗೆ ಡಿಕ್ಕಿ ಹೊಡೆದು ಹಾನಿಯಾಗುತ್ತಿರುವುದು ಮುಂದುವರೆದಿದೆ. ಮೀನುಗಾರರು ಸಾಲ ಮಾಡಿ ಮೀನುಗಾರಿಕೆ ನಡೆಸುವುದು ಸಾಮಾನ್ಯವಾಗಿದ್ದು ನಷ್ಟವಾಗಿದ್ದರಿಂದ ಹಣ ಮರುಪಾವತಿಗೂ ಹೆಣಗಾಡುತ್ತಿದ್ದಾರೆ. ಇನ್ನು ಮೀನು ಮಾರಿ ಜೀವನ ಸಾಗಿಸುವ ಮೀನುಗಾರರ ಮಹಿಳೆಯರು ವಹಿವಾಟಿಲ್ಲದೆ ಅತಂತ್ರರಾಗಿದ್ದು ಈ ಬಗ್ಗೆ ಸರ್ಕಾರ ಗಮನಹರಿಸಿ ನೆರವಾಗಬೇಕಿದೆ. ಹೊಸಕಟ್ಟಾದ ಸಾಮಾಜಿಕ ಕಾರ್ಯಕರ್ತ ಉಮಾಕಾಂತ್ ಹೊಸಕಟ್ಟ ಮಾತನಾಡಿ 4 ದಶಕಗಳ ಹಿಂದೆ ಬಂದರು ಅಭಿವೃದ್ಧಿ ನಂತರ ಯಾವುದೇ ಅನುಕೂಲತೆಗಳು ಇಲ್ಲಿ ಒದಗಿಸಿಲ್ಲ. ಮೀನುಗಾರರು ನಿರಂತರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಹಿಂದೆ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಹಾಲಿ ಮೀನುಗಾರಿಕಾ ಸಚಿವರು ಜಿಲ್ಲಾ ಉಸ್ತುವಾರಿಯವರಿಗೆ ಮನವಿ ನೀಡಿದ್ದು ಮೀನುಗಾರರಿಗೆ ನೆರವಾಗುವ ವಿಶ್ವಾಸವಿದ್ದು ತ್ವರಿತವಾಗಿ ಕಾರ್ಯಗತಗೊಳಿಸಲಿ ಎಂದು ವಿನಂತಿಸುತ್ತೇನೆ ಎಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಎಸ್ಬಿ ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಸ್ಸಿ ಬಿಎಡ್ ಆದ 2, ಬಿಎ ಬಿಎಡ್ ಆದ 2, ಪಿಯುಸಿ ಡಿಎಡ್ ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ ಪಿಯುಸಿ ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 99806870077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್,
ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.